ಅಂತೂ ಇಂತೂ ಇಡೀ ವಿಶ್ವವೇ ಕಾಯುತ್ತಿದ್ದಂತಹ ಸಿನಿಮಾದ ಟ್ರೈಲರ್ ಬಂದೇ ಬಿಡ್ತು. ಒಂದು ಟ್ರೈಲರ್ ಇಡೀ ಭಾರತ ಸಿನಿ ಅಭಿಮಾನಿಗಳನ್ನು ಒಂದೇ ಕ್ಷಣದಲ್ಲಿ ಆಶ್ಚರ್ಯಗೊಳಿಸಿದೆ. ನಿತೀಶ್ ತಿವಾರಿ ನಿರ್ದೇಶನದ ರಾಮಾಯಣ ಚಿತ್ರದ ಟ್ರೈಲರ್ ಇಂದು ಬಿಡುಗಡೆಯಾಗಿದೆ. ಇದು ಕೇವಲ ಒಂದು ಸಿನಿಮಾ ಅಲ್ಲ, ಭಾರತದ ಸಿನಿ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ. ಹಾಗಾದರೆ ಈ ಟ್ರೈಲರ್ ನಿಜವಾಗಿಯೂ ನನ್ನ ಮನಸ್ಸನ್ನು ಮುಟ್ಟಿದೆಯೇ? ಬನ್ನಿ ಸಂಪೂರ್ಣವಾಗಿ ನೋಡೋಣ. ಮೊದಲಿಗೆ ಹೇಳಬೇಕಾದ ವಿಷಯ ವಿಜುವಲ್ ಕ್ವಾಲಿಟಿ. ಟ್ರೈಲರ್ನ ಪ್ರತಿಯೊಂದು ಫ್ರೇಮ್ ಕೂಡ ದೊಡ್ಡ ಪರದೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಮಾಡಿರುವಂತೆ ಕಾಣುತ್ತದೆ. ಕಲರ್ ಗ್ರೇಡಿಂಗ್, ಲೈಟಿಂಗ್ ಮತ್ತು ಲೊಕೇಶನ್ ಡಿಸೈನ್ ಹಾಗೂ CGI ತುಂಬ ಭವ್ಯವಾದ ಅನುಭವವನ್ನು ಕೊಡುತ್ತದೆ. ಈ ಮಟ್ಟದ VFX ಭಾರತದ ಸಿನಿಮಾ ಜಗತ್ತಿನಲ್ಲಿ ಒಂದು ದೊಡ್ಡ ಹೆಜ್ಜೆಯಂತೆ ಕಾಣುತ್ತಿದೆ. ರಣಬೀರ್ ಕಪೂರ್ ಅವರ ಶ್ರೀರಾಮನ ಪಾತ್ರ ತುಂಬ ಶಾಂತ ಹಾಗೂ ಗಂಭೀರದಿಂದ ಕಾಣುತ್ತದೆ. ಕಡಿಮೆ ಡೈಲಾಗ್ ಇದ್ದರೂ ಅವರ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಗಮನ ಸೆಳೆಯುತ್ತದೆ. ರಾಮನ ಪಾತ್ರಕ್ಕೆ ಬೇಕಾದ ಗೌರವ ಮತ್ತು ಸರಳತೆ ಎರಡನ್ನೂ ಟ್ರೈಲರ್ನಲ್ಲಿ ತೋರಿಸಲು ಪ್ರಯತ್ನಿಸಲಾಗಿದೆ. ಈ ಟ್ರೈಲರ್ನ ದೊಡ್ಡ ಹೈಲೈಟ್ ಅಂದರೆ ಯಶ್ ಅಂದರೆ ರಾವಣ ಅವರ ಎಂಟ್ರಿ, ಬಾಡಿ ಲ್ಯಾಂಗ್ವೇಜ್, ಲುಕ್ ಮತ್ತು ಪರದೆ ಮೇಲಿನ ಪ್ರಭಾವ ಇವೆಲ್ಲವೂ ಪಾತ್ರವನ್ನು ಶಕ್ತಿಶಾಲಿಯಾಗಿ ತೋರುತ್ತದೆ. ನಂತರ ಸಾಯಿ ಪಲ್ಲವಿಯವರು ಸೀತೆಯ ಪಾತ್ರದಲ್ಲಿ ತುಂಬ ನೈಸರ್ಗಿಕವಾಗಿ ಕಾಣುತ್ತಾರೆ. ಸರಳತೆ, ಭಾವನೆ ಮತ್ತು ಪಾತ್ರಕ್ಕೆ ತಕ್ಕ ಗೌರವವನ್ನು ಅವರು ನೀಡಿದ್ದಾರೆ. ಒಂದು ಒಳ್ಳೆಯ ಸಿನಿಮಾಗೆ ಸಂಗೀತ ಬಹಳ ಮುಖ್ಯ, ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್. ಈ ಟ್ರೈಲರ್ನಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಭಾವನೆಗಳನ್ನು ಹೆಚ್ಚಿಸುತ್ತದೆ. ಕೆಲವು ದೃಶ್ಯಗಳಲ್ಲಿ ಸಂಗೀತ ಮತ್ತು ವಿಜುವಲ್ಸ್ ಒಟ್ಟಿಗೆ ಗೂಸ್ಬಂಪ್ಸ್ ನೀಡುವ ಅನುಭವವನ್ನು ಕೊಡುತ್ತದೆ. ನಂತರ ಈ ಟ್ರೈಲರ್ನ ಪಾಸಿಟಿವ್ಸ್ ಅಂದರೆ ಗ್ರ್ಯಾಂಡ್ ವಿಜುವಲ್ಸ್, ಹೈ ಕ್ವಾಲಿಟಿ VFX, ಸ್ಟ್ರಾಂಗ್ ಕ್ಯಾಸ್ಟಿಂಗ್, ಪವರ್ಫುಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಗೂ ಸಿನಿಮ್ಯಾಟಿಕ್ ಸ್ಕೇಲ್ ಇವೆಲ್ಲವೂ ಈ ಸಿನಿಮಾದ ಟ್ರೈಲರನ್ನು ತುಂಬ ಗ್ರ್ಯಾಂಡ್ ಆಗಿ ತೋರಿಸುತ್ತದೆ. ಇದರ ನೆಗೆಟಿವ್ಸನ್ನು ಹೇಳುವುದಾದರೆ ಈ ಟ್ರೈಲರ್ನಲ್ಲಿ ನೆಗೆಟಿವ್ ಇರುವುದು ಟ್ರೈಲರ್ನಲ್ಲಿ ಕಥೆಯ ಬಗ್ಗೆ ತುಂಬ ಕಡಿಮೆ ಮಾಹಿತಿ ನೀಡಲಾಗಿದೆ. ಆದರೆ ಇದು ಟ್ರೈಲರ್ ಮಾತ್ರ ಆಗಿರುವುದರಿಂದ ಸಿನಿಮಾದಲ್ಲಿ ಅವು ಹೇಗಿರುತ್ತದೆ ಎಂದು ಬಿಡುಗಡೆಯಾದ ನಂತರವೇ ತಿಳಿಯಬಹುದು. ಒಟ್ಟಿನಲ್ಲಿ ಹೇಳಬೇಕೆಂದರೆ ರಾಮಾಯಣ ಟ್ರೈಲರ್ ಕೇವಲ ಒಂದು ಟ್ರೈಲರ್ ಆಗಿ ಕಾಣಿಸುತ್ತಿಲ್ಲ, ಒಂದು ದೊಡ್ಡ ಸಿನಿಮ್ಯಾಟಿಕ್ ಅನುಭವದ ಆರಂಭದಂತೆ ಕಾಣಿಸುತ್ತದೆ. ಪ್ರತಿಯೊಂದು ಫ್ರೇಮ್ನಲ್ಲೂ ಚಿತ್ರತಂಡದ ಶ್ರಮ ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ. ವಿಜುವಲ್ಸ್ ಅದ್ಭುತವಾಗಿದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ರಣಬೀರ್ ಕಪೂರ್ ಅವರು ಶ್ರೀರಾಮನ ಪಾತ್ರದಲ್ಲಿ ತುಂಬ ಶಾಂತ ಹಾಗೂ ಗೌರವದಿಂದ ಕಾಣಿಸಿಕೊಂಡರೆ, ಯಶ್ ಅವರು ಟ್ರೈಲರ್ನ ಅತ್ಯಂತ ಪ್ರಭಾವಶಾಲಿ ಅಂಶಗಳಲ್ಲಿ ಒಂದಾಗಿ ಗಮನ ಸೆಳೆಯುತ್ತಾರೆ. ಇದು ಕೇವಲ ಟ್ರೈಲರ್ ಮಾತ್ರವಲ್ಲ, ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ನೀವು ಈ ಟ್ರೈಲರನ್ನು ನೋಡಿದ್ದರೆ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.